ಬೆಂಗಳೂರಿನ ರಸ್ತೆಗಳಲ್ಲಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ವಾಹನಗಳನ್ನ ನಿಲ್ಲಿಸಿರೋರಿಗೆ ಸರ್ಕಾರ ಒಂದು ಎಚ್ಚರಿಕೆ ಕೊಟ್ಟಿದೆ. 21 ದಿನಗಳಿಗಿಂತ ಹೆಚ್ಚಿನ ಕಾಲ ರಸ್ತೆ ಪಕ್ಕದಲ್ಲಿ ವಾಹನಗಳನ್ನ ನಿಲ್ಲಿಸಿದರೆ ಅಂಥ ವಾಹನಗಳನ್ನ ಅನಾಥ ವಾಹನ ಅಂತ ಪರಿಗಣಿಸಿ ಹರಾಜಾಕುವಂತಹ ಕೆಲಸ ಆಗುತ್ತೆ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ನೀವಿಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವೊಂದು ಗಮನಿಸ್ತಾ ಇರ್ಬೋದು, ರಸ್ತೆ ಪಕ್ಕದಲ್ಲಿ 2 ಕಾರುಗಳನ್ನ ನಿಲ್ಲಿಸಿದ್ದಾರೆ. ಈ ವಾಹನಗಳನ್ನ ನೋಡಿದ್ರೆ ಸುಮಾರು ತಿಂಗಳುಗಳಿಂದ ಈ ಜಾಗದಲ್ಲಿ ವಾಹನಗಳು ನಿಂತಿರೋದ್ರ ಬಗ್ಗೆ ದೃಶ್ಯಗಳು ಕಾಣಿಸ್ತಾ ಇದೆ. ಈ ರೀತಿಯಾಗಿ ಆ ರಸ್ತೆಯ ಪಕ್ಕಗಳಲ್ಲಿ ವಾಹನವನ್ನು ನಿಲ್ಲಿಸಿದರೆ ಅದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ. ಇದ್ರ ಬಗ್ಗೆ ಮಾಲೀಕರಿಗೂ ಕೂಡ ಯಾವುದೇ ರೀತಿಯಾದ ಒಂದು ಜ್ಞಾನ ಇರೋದಿಲ್ಲ, ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಈ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಇದರಿಂದ ಜನಸಾಮಾನ್ಯರಿಗೆ ಮತ್ತು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ DCM DK ಶಿವಕುಮಾರ್ ಅವರು ಕೂಡ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ಮೇಲೆ ಬೆಂಗಳೂರಿನ ರಸ್ತೆ ಪಕ್ಕಗಳಲ್ಲಿ ವಾಹನದ ಮಾಲೀಕರು 21 ದಿನಗಳ ಮೇಲೆ ಒಂದೇ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಿದರೆ ಅಂಥ ವಾಹನಗಳನ್ನ ನಾವು ಅನಾಥ ವಾಹನ ಅಂತ ಪರಿಗಣನೆ ಮಾಡ್ತೀವಿ, ಅದನ್ನು ಹರಾಜಾಕುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ವಾಹನಗಳನ್ನು ಸದ್ಬಳಕೆ ಆಗ್ತಾ ಇಲ್ಲ, ವಾಹನಗಳು ಆಕ್ಟಿವ್ ಆಗಿ ಇಲ್ಲ. ಈ ರೀತಿಯಾಗಿ ಪಂಚರ್ ಆಗಿರೋಂಥ ವಾಹನಗಳು ಅಥವಾ ಟೆಕ್ನಿಕಲಿ ಸ್ಟಾಪ್ ಆಗಿರೋಂಥ ವಾಹನಗಳನ್ನ ಮಾಲೀಕರು ಕೂಡಲೇ ತೆರವು ಮಾಡಬೇಕು, ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಅದನ್ನು ತೆರವು ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೆಂಗಳೂರಿನ ಜನರು ತಮ್ಮ ವಾಹನಗಳ ಬಗ್ಗೆ ಒಂದಿಷ್ಟು ಜಾಗೃತಿಯಿಂದ ಇರಬೇಕು. ತಿಂಗಳಾನುಗಟ್ಟಲೆ ಒಂದು ಜಾಗದಲ್ಲಿ ಗಾಡಿಗಳನ್ನ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಟ್ರಾಫಿಕ್ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿ ಒಂದು ಎಚ್ಚರಿಕೆ ಇದೆ. ಇಲ್ಲವಾದಲ್ಲಿ ತಮ್ಮ ವಾಹನಗಳನ್ನ ಅನಾಥ ವಾಹನ ಅಂತ ಪರಿಗಣನೆ ಮಾಡಿ ಸರ್ಕಾರದವರು ಅಥವಾ ಪಾಲಿಕೆಯವರು ಆ ವಾಹನಗಳನ್ನ ಎತ್ತಂಗಡಿ ಮಾಡಿ ಅಲ್ಲಿಂದ ಎತ್ಕೊಂಡೋಗಿ ಹರಾಜಾಕುವಂತಹ ಕೆಲಸಗಳು ಸಹ ಆಗಬಹುದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.